ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಸೋಮವಾರ. ಇನ್ನು ಸೋಮವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇನ್ನು ಟೈಮ್ ಬಂದು ಕರೆಕ್ಟಾಗಿ 6:30 ಆಗಿತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ. ಇನ್ನು ಬೆಳಗ್ಗೆನೇ ಬೇಗ ಎದ್ದು ಇನ್ನು ಸ್ನಾನ ಮಾಡಿಕೊಂಡು ಡೈರೆಕ್ಟಾಗಿ ಮನೆ ಹತ್ರ ಬಂದು ಇವಾಗ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಇವತ್ತು ಬಂದು ಊರಿಗೆ ಹೋಗ್ಬೇಕಿತ್ತಲ್ವ, ಹಾಗಾಗಿ ಸ್ವಲ್ಪ ಬೇಗನೆ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟೆ. ಬಂದ ತಕ್ಷಣವೇ ಬಂದು ಒಳಗಿಂದೆಲ್ಲ ಕಸ ಗುಡಿಸಿ ಕ್ಲೀನ್ ಮಾಡಿ ಇನ್ನು ಹೊರಗಿಂದೆಲ್ಲ ಕಸ ಗುಡಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು 6:30ಯಿಂದ 10 ಗಂಟೆವರೆಗಿನ ವ್ಲಾಗ್ ಆಗಿರುತ್ತೆ. ಇದು ಯಾರಾದರೂ ಹೊಸ್ತು ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನನಗೂ ಸ್ವಲ್ಪ ಚೆನ್ನಾಗಿ ನೋಡ್ತಾ ಇದ್ದಾರೆ ಮತ್ತು ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಲೈಕ್ ಮಾಡಲಿಲ್ಲ ಅಂತಂದರೆ ಬೇಗ ಗೊತ್ತಾಗೋದೇ ಇಲ್ಲ ನನಗೆ ಎಷ್ಟು ಜನಕ್ಕೆ ಇಷ್ಟ ಆಗ್ತಾಯಿದೆಯೋ ಎಷ್ಟು ಜನಕ್ಕೆ ಇಷ್ಟ ಆಗ್ತಾಯಿಲ್ಲ ವೀಡಿಯೋ ಅನ್ನೋ ಇದಾಗ್ತಾ ಇರುತ್ತೆ. ಹಾಗಾಗಿ ಇನ್ನು ಇವತ್ತು ಸ್ವಲ್ಪ ಫಾಸ್ಟಾಗಿ ಕೆಲಸಗಳು ಮಾಡಿಕೊಂಡೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸ್ವಲ್ಪ ನನಗೆ ಸುಸ್ತು ಕೂಡ ಆಯಿತು, ಏನಿಷ್ಟು ಮಾಡ್ಕೊಬಿಟ್ಟೆ ಅಂತ ಹೇಳ್ಬಿಟ್ಟು. ಡೈಲಿ ಮನೇಲಿ ಇರ್ತಿದ್ನಲ್ವ, ಅಷ್ಟೊಂದು ಏನು ಅನ್ನಿಸ್ತಾ ಇರಲಿಲ್ಲ. ಅಂದರೆ ಸ್ವಲ್ಪ ಗ್ಯಾಪ್ ಕೊಟ್ಟು ಮತ್ತು ಸುಧಾರಿಸ್ಕೊಂಡು ಇನ್ನು ಕೆಲಸ ಮಾಡ್ತಿದ್ನ. ಇನ್ನು ಇವತ್ತು ಬಂದುಬಿಟ್ಟು ಸ್ವಲ್ಪ ಅಂದರೆ ಕಂಟಿನ್ಯೂ ಆಗಿ ಗ್ಯಾಪ್ ಕೊಡದೇ ಇರೋ ಥರನೇ ಕಂಟಿನ್ಯೂ ಆಗಿ ಕೆಲಸ ಮಾಡಿಬಿಟ್ಟು ಒಂದು 10 ಗಂಟೆವರೆಗೂ ಫುಲ್ಲು ಜಾಸ್ತಿನೇ ಕೆಲಸ ಇತ್ತು, ಎಲ್ಲ ಮುಗಿಸ್ಕೊಂಡೆ. ಹಾಗಾಗಿ ಇನ್ನು ಸಾಂಬಾರು ಟೆನ್ಷನ್ ಇರಲಿಲ್ಲ ಸದ್ಯಕ್ಕೆ. ಇನ್ನು ಭಾನುವಾರ ಬೆಳಗ್ಗೆನೇ ನಾನು ಚಿಕನ್ ಸಾಂಬಾರು ಮಾಡಿಟ್ಟಿದ್ನಲ್ವ, ಇನ್ನು ಸಾಂಬಾರಿತ್ತು, ಅದಕ್ಕೆ ಚಪಾತಿ ಮತ್ತು ರೈಸ್ ಮಾಡಿಟ್ಬಿಟ್ಟು ಇನ್ನು ಬೇಗ ಹೊರಡೋಣ, ಟೈಮ್ ಆಗುತ್ತೆ ಅಂತ ಹೇಳಿ ಇನ್ನು ಬೇಗ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಇನ್ನು ನಾನು ಸಡನ್ನಾಗಿ ಏನಕ್ಕೆ ಊರಿಗೆ ಹೋಗ್ತಾಯಿದ್ದೇನೆ ಅನ್ನೋದು ಕೂಡ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ, ಏನು ಎತ್ತ ಅಂತ ಹೇಳ್ಬಿಟ್ಟು. ಇನ್ನು ಹೆಣ್ಮಕ್ಳು ಅಂದಮೇಲೆ ಎಲ್ಲರ ಲೈಫಲ್ಲಿ ಇರೋದೇ. ಹಾಗಾಗಿ ಅದು ಹೋದ್ಮೇಲೆ ನಾನು ಏನು ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಳ್ತೀನಿ. ಅದಕ್ಕೆ ಹೋಗಲೇಬೇಕು ಅಂತ ಅನಿವಾರ್ಯ ಬಂತು, ಹೊರಟಿದ್ದೀನಿ. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ದಿನ ಹೋಗ್ತಾ ಇರಲಿಲ್ಲ. ಬಟ್ ಹೋಗೋ ಸಿಚುವೇಶನ್ ಬಂದಾಗ ಇರೋದಕ್ಕಾಗೋದಿಲ್ಲಲ್ಲ. ಇನ್ನು ಹಂಗಾಗಿ ಹೊರಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆನೇ ನಮ್ಮ ಚಿಕ್ಕಮ್ಮ ರೋಜ್ ಎಲ್ಲರೂ ಫೋನ್ ಮಾಡಿದರು, ಬರ್ತೀವಿ, ಒಂದು 12 ಗಂಟೆ ಬಸ್ಗೆ ಹಂಗೆ ಬರ್ತೀವಿ, ನೀನು ಬೇಗ ಬಂದುಬಿಡು ಅಂತ ಹೇಳಿ. ನಾನು ಎಷ್ಟೇ ಬೇಗ ಎದ್ದು ಕೆಲಸಗಳು ಮುಗಿಸ್ಕೊಂಡು ಎಷ್ಟೇ ಬೇಗ ಹೊರಡ್ತೀನಿ ಅಂದರೂ ಕೂಡ ಕರೆಕ್ಟಾಗಿ ಟೈಮ್ ಅಲ್ಲಿಗೆ ಆಗುತ್ತೆ. ಇನ್ನು ಒಂದು ಬಸ್ಸು ಸಿಗೋಲ್ಲ, ಒಂದು ಆಟೋನೂ ಸಿಗೋಲ್ಲ ಟೈಮ್ ಸರಿಯಾಗಿ, ಅಷ್ಟು ಇಕ್ಕಟ್ಟಿಗೆ ಸಿಗಾಕೊಬಿಡ್ತೀನಿ. ನಾನು ಪರೀಕ್ಷೆ ಮಾಡಿ ನೋಡ್ತೀನಿ, ಎಷ್ಟು ಬೇಗ ಹೋಗೋಣ ಅಂದರೂ ಕೂಡ ಆಗೋದಿಲ್ಲ ಫ್ರೆಂಡ್ಸ್. ಹಂಗೆ ಇನ್ನು ಇವತ್ತಂತೂ ಇದ್ದಿದ್ದು ಕೂಡ ತುಂಬ ಲೇಟ್ ಆಯಿತು. ನಾನು ಊರಿಗೆ ತಲುಪೋಷ್ಟೊತ್ತಿಗೆ, ಚಳ್ಳಕೆರೆಗೆ ಹೋಗೋಷ್ಟೊತ್ತಿಗೆ ಒಂಥರ ಅನಿಸ್ಬಿಡುತ್ತೆ. ಅಷ್ಟು ನನಗೆ ಇದಾಗ್ಬಿಡ್ತು ಹೇಳ್ಬೇಕಂದ್ರೆ. ಹಂಗೆ ಇರುತ್ತೆ, ಏನು ಎಷ್ಟೇ ಬೇಗ ಹೋಗ್ತೀವಿ, ಎಷ್ಟೇ ಬೇಗ ಹೊರಡೋಣ ಅಂತ ಅಂದರೂ ಕೂಡ ಒಂದೊಂದು ಸತಿ ಸಖತ್ತು ಟೈಮ್ ತೊಗೊಳ್ತಾ ಇರುತ್ತೆ. ಹಾಗಾಗಿ ಇನ್ನೊಂದು ವಿಷಯ ಏನಂದರೆ, ಟೈಮ್ ಟು ಟೈಮ್ ಬಸ್ ಆಗಲಿ ಆಟೋ ಆಗಲಿ ಇದ್ಬಿಟ್ರೆ ಏನು ಟೆನ್ಷನ್ ಇರೋಲ್ಲ. ಇಲ್ಲಿ ಬಂದುಬಿಟ್ಟು 10 ಗಂಟೆ ಒಳಗಡೆ ಬಸ್ ಎಲ್ಲ ಹೋಗಿರ್ತವೆ. ಇನ್ನು ಆಟೋ ಅಷ್ಟೇ, ಆಟೋ ಕೂಡ ಇನ್ನು ಬಸ್ ಸರಿಸಮನೇ ಆಟೋನೂ ಹೋಗಿರ್ತವೆ. ಮತ್ತು ಅವು ಆ ಕಡೆ ಹಿರಿಯೂರಿಗೆ ಹೋಗ್ಬಿಟ್ಟು ಮತ್ತೆ ಜನನೆಲ್ಲ ಹತ್ಸ್ಕೊಂಡು ಮತ್ತೆ ವಾಪಸ್ ಬರೋಷ್ಟೊತ್ತಿಗೆ ಮತ್ತೆ ಟೈಮ್ ತೊಗೊಳುತ್ತೆ. ಮತ್ತು ಈ ಕಡೆಯಿಂದ ಮತ್ತೆ ಸೀಟ್ ಫುಲ್ಲು ಆಗಿ ಮತ್ತೆ ಹಿರಿಯೂರು ಕಡೆ ಹೋಗ್ಬೇಕಂದ್ರೆ ಇನ್ನೂ ಟೈಮ್ ಆಗುತ್ತೆ. ಹಾಗೆ ಎಲ್ಲದಕ್ಕೂ ಸುಮ್ಮನೆ ಸೆಂಟ್ರಲ್ಲಿ ಒದ್ದಾಡ್ದಂಗೆ ಆಗುತ್ತೆ, ವೆಹಿಕಲ್ಸು ಫೆಸಿಲಿಟಿ ಇಲ್ಲ ಅಂತಂದರೆ. ಇನ್ನು ನಮ್ಮ ಮನೆಯವ್ರು ಬಂದುಬಿಟ್ಟು ಇನ್ನು ಎಲ್ಲೂ ಕೂಡ ಹಿರಿಯೂರಿಗೇನು ತುಂಬ ಹೊತ್ತು ಟೈಮ್ ಹಿಡಿಯಲ್ಲ, ಆರಾಮಾಗಿ ಬಿಟ್ಟು ಬರ್ಬೋದು ಬೈಕಲ್ಲಿ. ನಮ್ಮ ಮನೆಯವರಂತೂ ಬರೋದೇ ಇಲ್ಲ. ಇನ್ನು ಅದೊಂದು ಇದು ಬಿಟ್ಟರೆ ದಿಂಡವಾರ ಬಿಡ್ತಾರೆ ಅಷ್ಟೇ, ಇಲ್ಲ ಪಿಲಾಲಿಗೆ ಬಿಡ್ತಾರೆ. ಆಟೋಗಾದರೂ ಹೋಗ್ರಿ, ಬಸ್ ಸಿಕ್ಕರೆ ಬಸ್ಗಾದರೂ ಹೋಗ್ರಿ ಅಂತೇಳ್ಬಿಟ್ಟು ನಮ್ಮನ್ನು ಇಳಿಸ್ಬಿಟ್ಟು ಇನ್ನು ಅವ್ರ ಪಾಡಿಗೆ ಅವರು ತೋಟಕ್ಕೆ ಹೋಗ್ಬಿಡ್ತಾರೆ. ಹಂಗಿರುತ್ತೆ ನಮ್ಮ ಒಂದು ಇದು. ಇನ್ನು ಗೊತ್ತಿದ್ದು ಏನು ಬಲವಂತ ಮಾಡೋದಕ್ಕೂ ಆಗೋದಿಲ್ಲ, ಅವ್ರಿಗೆ ಫೋರ್ಸ್ ಮಾಡೋದಕ್ಕೂ ಆಗೋದಿಲ್ಲ. ಇನ್ನು ನಾವೇ ಅರ್ಥ ಮಾಡಿಕೊಂಡು ಇನ್ನು ಟೈಮ್ ಪ್ರಕಾರ ಇದು ಮಾಡಬೇಕಾಗುತ್ತೆ. ಇನ್ನು ಹಂಗಾಗಿ ಇನ್ನು ಮತ್ತು ಬಂದುಬಿಟ್ಟು ಸ್ಟವ್ ಎಲ್ಲ ಒರೆಸ್ಬಿಟ್ಟು ಇನ್ನು ಟೀಗೆ ಇಡ್ತಾಯಿದ್ದೀನಿ. ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದಿದ್ನಲ್ವ, ಸ್ನಾನ ಕೂಡ ಮಾಡ್ಕೊಬಿಟ್ಟೆ. ಇವಾಗ ವೆದರ್ ಅಂತೂ ಫುಲ್ಲು ಕೂಲಾಗಿದೆ, ಮಳೆ ಬರ್ತಾ ಇರುತ್ತಲ್ಲ, ಸಖತ್ತಾಗಿದೆ. ನನಗಂತೂ ಒಂಥರ ಖುಷಿ ಆಗ್ತಾಯಿದೆ. ಇನ್ನು ಬೆಳಗ್ಗೆನೇ ಸ್ನಾನ ಕೂಡ ಮಾಡಿದ್ನಲ್ವ, ಒಂಥರ ಚಳಿ ಅನ್ನಿಸ್ತಾ ಇತ್ತು. ಅದಕ್ಕೆ ಸ್ವಲ್ಪ ಚಿಕ್ಕ ಲೋಟದಲ್ಲಿ ಟೀ ಆದರೂ ಕುಡಿಯೋಣ ಅಂತ ಹೇಳ್ಬಿಟ್ಟು ಇನ್ನು ಟೀಗೆ ಇಟ್ಟಿದ್ದೀನಿ. ಕೆಲವ್ರಿಗೆಲ್ಲ ಗೊತ್ತಿದೆ ನಾನು ಏನಕ್ಕೆ ಊರಿಗೆ ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು, ಕೆಲವ್ರಿಗೆಲ್ಲ ಇನ್ನೂ ಅಷ್ಟೊಂದು ಗೊತ್ತಿಲ್ಲ ಪಾಪ. ಹಂಗಾಗಿ ಶೇರ್ ಮಾಡ್ಕೊಳ್ತೀನಿ ಏನಕ್ಕೆ ಹೋಗಿದ್ದೆ ಅಂತ ಹೇಳ್ಬಿಟ್ಟು. ಅಂದರೆ ನಾನು ಸೋಮವಾರ ಹೋಗ್ಬಿಟ್ಟು ಮಂಗಳವಾರ ಒಂದಿನ ಇದ್ದು ಬುಧವಾರ ವಾಪಸ್ ಬಂದುಬಿಡ್ತೀನಿ, ಜಾಸ್ತಿ ದಿನ ಇರೋದಿಲ್ಲ ಅಲ್ಲಿ. ಅದಕ್ಕೆ ಇವತ್ತು ಹೆಂಗನ ಮಾಡಿ ಹೋಗ್ಬಿಟ್ಟು ಮಂಗಳವಾರ ಒಂದಿನ ಟೈಮ್ ಕಳೆದ್ಬಿಟ್ಟು ಬುಧವಾರ ಬಂದುಬಿಡೋಣ ಅಂತ ಹೇಳಿ ಇನ್ನು ಬೇಗ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಯಾರಾದರೂ ಸ್ವಲ್ಪ ಹೆಲ್ಪ್ ಮಾಡೋದಿದ್ರೆ ಏನೂ ಅನಿಸಲ್ಲ. ಇನ್ನೊಂದು ವಿಷಯ ಏನಂದರೆ, ಗಂಡು ಮಕ್ಕಳಿಗೆ ಅಟ್ಲೀಸ್ಟ್ ಟೀ ಮಾಡ್ಕೊಳ್ಳೋಕ್ಕಾದ್ರೂ ಆಗಲಿ, ಅನ್ನ ಮಾಡ್ಕೊಳ್ಳೋದಕ್ಕಾಗಲಿ, ಇಲ್ಲ ಸಾಂಬಾರಿಲ್ಲ, ಏನಾದರೂ ಚಿತ್ರಾನ್ನ ಗೊಜ್ಜೋ, ಪುಳಿಯೋಗರೆ ಗೊಜ್ಜೋ, ಏನಿಲ್ಲ ಚಟ್ನಿನೋ, ಇಲ್ಲ ಏನಾದರೂ ಮಾಡ್ಕೊಳ್ಳೋಷ್ಟು ಬಂದರೆ ಏನೂ ಟೆನ್ಷನ್ ಇರಲ್ಲ ಹೆಣ್ಮಕ್ಳಿಗೆ. ಏನು ಕೂಡ ಬರೋದಿಲ್ಲ ಅಂತಂದರೆ ತುಂಬ ಒಂಥರ ಇಕ್ಕಟ್ಟಾಗುತ್ತೆ ನಮಗಂತೂ. ಪ್ರತಿಯೊಂದು ಮಾಡಿಟ್ಟು ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿಟ್ಟು ಹೋಗ್ಬೇಕಂದ್ರೆ ಸ್ವಲ್ಪ ರಿಸ್ಕ್ ಆಗುತ್ತೆ, ಎಲ್ಲಾದರೂ ಹೋಗ್ಬೇಕಾದ್ರೂ ಬರಬೇಕಾದ್ರೂ ಅಂತ.
ತೀರಾ ಸಾಂಬಾರು ಅದು ಮಾಡಿಟ್ರೆ ಸ್ವಲ್ಪ ಕುಕ್ಕರ್ಗಾದರೂ ಅನ್ನಕ್ಕೆ ಅನ್ನಕ್ಕೆ ಇಡ್ಕೊಬೋದು, ಇಲ್ಲ ಪಾತ್ರೆಲ್ಲಾದರೂ ಅನ್ನ ಮಾಡ್ಕೊತಾರೆ ತಿಂತಾರೆ ಅಂತಂದರೆ ಸ್ವಲ್ಪ ನೆಮ್ಮದಿಗೆ ಎಲ್ಲನೂ ಒಂದೆರಡು ದಿನ ಇದ್ದು ಬರ್ಬೋದು. ಬಟ್ ಏನು ಬರೋದಿಲ್ಲ ಮಾಡೋದಕ್ಕೆ ಅಂತ ಅಂದಾಗ ಒಂಥರ ಎಲ್ಲ ಕೂಡ ನಾವು ಮಾಡಿಟ್ಟು ಅವ್ರಿಗೆ ರೆಡಿ ಮಾಡಿ ಹೋಗ್ಬೇಕಾಗುತ್ತೆ. ಹಂಗಾಗಿ ಇನ್ನು ಅವ್ರಿಗೆ ಚಿಕ್ಕ ವಯಸ್ಸಿಂದ ಅಭ್ಯಾಸ ಇಲ್ಲ ಮಾಡಿಕೊಡೋದಾಗಲಿ ಏನು ಕೂಡ. ಹಾಗಾಗಿ ಇನ್ನು ಅವ್ರಿಗೆ ಮತ್ತೆ ಇವಾಗ ಕಲ್ತ್ಕೊಳ್ಳಿ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಅದಕ್ಕೆ ಇನ್ನು ನಾವೇ ಮಾಡಬೇಕಾಗುತ್ತೆ. ಅದಕ್ಕೆ ಇವತ್ತು ಸ್ವಲ್ಪ ನನಗೆ ಕೆಲಸ ಹೆವಿ ಕೆಲಸನೇ ಆಯಿತು. ಬಟ್ ಏನು ಮಾಡೋದಕ್ಕಾಗೋದಿಲ್ಲ. ಇನ್ನು ನಾನು ಬಂದುಬಿಟ್ಟು ಟೀಗಿಟ್ಬಿಟ್ಟು ಅಲ್ಲಿ ದಿವಾನ್ ಕಾಟ್ ಇತ್ತಲ್ಲ ಕಬೋರ್ಡಲ್ಲಿ ನೋಡಿದೆ, ಕಿವಿಗಾದ್ರೆ ಇಟ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ದೀನಿ. ಬೇಗ ಪರ್ಸೇ ಕಾಣಲಿಲ್ಲ. ಎಷ್ಟು ಗಾಬರಿ ಆಗ್ಬಿಡ್ತು ಗೊತ್ತಾ, ಸಡನ್ನಾಗೆ ಭಯನೇ ಆಗ್ಬಿಡ್ತು ನನಗೆ. ಏನಾಯಿತು ಸಿಗ್ತಾ ಇಲ್ಲ ಅಂತೇಳ್ಬಿಟ್ಟು ಸೀರೆಲ್ಲ ಕಿತ್ತಾಕ್ತಾಯಿದ್ದೀನಿ, ಬೇಗನೆ ಸಿಗ್ತಾ ಇಲ್ಲ. ಎಲ್ಲಿಟ್ಟಿದ್ದೀನಿ ಅಂತೇಳ್ಬಿಟ್ಟು ಏನಿಲ್ಲ ಅಂದ್ರೂ ಒಂದು 1/4 ಗಂಟೆ 20 ನಿಮಿಷ ಸುಮ್ಮನೆ ಕಬೋರ್ಡೆಲ್ಲ ಪರದಾಡಿದೆ. ಮತ್ತು ಸದ್ಯ ನನ್ನ ಪುಣ್ಯಕ್ಕೆ ಮತ್ತೆ ಬೇರೆ ಕಡೆ ಇಟ್ಬಿಟ್ಟಿದ್ದೀನಿ, ಅದನ್ನು ತೊಗೊಂಡೋಗಿ ಅಲ್ಲಿ ಸಿಕ್ತು ಚಿಕ್ಕ ಪರ್ಸು. ಒಂಥರ ಹೋಗಿರೋ ಜೀವ ವಾಪಸ್ ಬಂದಂಗಾಯಿತು. ಹೇಳೋದಕ್ಕಾಗೋದಿಲ್ಲ ಯಾವ ಟೈಮ್ ಏನಂತ ಹೇಳಿಬಿಟ್ಟು, ಎಲ್ಲರೂ ನಂಬೋದಕ್ಕೂ ಆಗೋದಿಲ್ಲ. ಅದಕ್ಕೆ ಒಂಥರ ಅನಿಸ್ಬಿಡ್ತು ನನಗೆ. ಆಗಲೇ ನಮ್ಮ ಮನೆಯವ್ರಿಗೆ ಇರಲಿಲ್ಲ, ಅವಾಗೆಲ್ಲ ಹೋಗಿದ್ರು. ಫೋನ್ ಮಾಡಿ ಹೇಳ್ಬಿಡೋಣ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ ಅನ್ನೋ ಇದಾಗ್ಬಿಟ್ಟಿದ್ವಿ. ಇರೋದೇ ಒಂದೇ ಒಂದು ಜೊತೆ ಇದ್ದಾವೆ, ಎಲ್ಲಾದರೂ ಹೋಗೋದಕ್ಕೂ ಬರೋದಕ್ಕೂ ಅವು ಹೋದ್ವಲ್ಲಪ್ಪ ಅನ್ನೋಷ್ಟು ನನಗಿದಾಯಿತು. ಹಾಗಾಗಿ ಇವಾಗ ಇರೋ ಇದು ತುಂಬ ಭಾರಿ ಇದರಲ್ಲಿರಬೇಕು. ಸಿಗಲಿಲ್ಲ, ಮತ್ತು ಹುಡುಕಿ ನೆಕ್ಸ್ಟ್ ಸಿಕ್ಕಿದ್ವು. ಸರಿ ಬಿಡಪ್ಪ ಅಂತ ಹೇಳ್ಬಿಟ್ಟು ಇನ್ನು ಕಿವಿಗೆ ಒಂದು ಸುಮ್ಮನೆ ಒಂದು ಜೊತೆ ಹಿಂಗೆ ಇಟ್ಕೊಂಡ್ಬಿಟ್ಟು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಸ್ವಲ್ಪ ಟೀ ಕುಡಿದ್ಬಿಟ್ಟು ಇವಾಗ ಚಪಾತಿ ಮಾಡೋದಕ್ಕೆ ಹಿಟ್ಟು ಕಲಸಿಡ್ತಾ ಇದ್ದೀನಿ. ನಾನು ಮುಂಚೆಲ್ಲ ಫಸ್ಟ್ ಚಪಾತಿ ಹಿಟ್ಟು ಕಲಸಿಟ್ಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊತಾ ಇದ್ದೆ. ಇವತ್ತು ಆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಹಿಟ್ಟು ಕಲಸಿಡೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು. ಇರಲಿ ನಾನು ಮಾಡೋಷ್ಟೊತ್ತಿಗೆ ಎಲ್ಲ ಸ್ವಲ್ಪ ಚೆನ್ನಾಗಿ ನೆನ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಇನ್ನು ಜರಡಿ ಇಡ್ತಾಯಿದ್ದೀನಿ. ಹೆಂಗೋ ನಮ್ಮ ಮನೆಯವರು ಗೋಧಿ ಹಿಟ್ಟು ಕೂಡ ತೊಗೊಂಬಂದಿದ್ರು. ಅಂದರೆ ಭಾನುವಾರ ಚಿಕನ್ ಅದೆಲ್ಲ ತರೋಕೆ ಹೋಗಿದ್ರಲ್ಲ, ಅದ್ರ ಜೊತೆಗೇ ತೊಗೊಬಂದಿದ್ರು. ಇನ್ನು ಒಂದೊಂದು ಪಾಕೆಟಲ್ಲಿ ನಿಜವಾಗ್ಲೂ ಹುಳ ಕೂಡ ಸಿಗ್ತಾ ಇರ್ತವೆ. ಅಂದರೆ ಜಾಸ್ತಿ 5 kg ಪಾಕೆಟ್ಗಳು ಸೇಲ್ ಆಗೋದಿಲ್ಲ. ಏನೋ ತಗೊಂಡು ಹೋಗ್ತಾ ಇರ್ತಾರೆ, ಇಲ್ಲಾಂದರೆ ಸ್ಟಾಕ್ ಮೇಲೆ ಹಂಗೆ ಬಿದ್ದಿರುತ್ತೆ. ನಾನು ಯುಗಾದಿ ಹಬ್ಬಕ್ಕೆ ಸಂತೆ ಮಾಡಿದಾಗ ಅಷ್ಟೇ 5 kg ಪಾಕೆಟ್ ತಂದಿದ್ರೆ ಸಖತ್ತು ಹುಳ ಆಗಿಬಿಟ್ಟಿದ್ವು. ಆಗಲೇ ಕಪ್ಪುಳ, ಮತ್ತು ಕಪ್ಪುಳ ಎಲ್ಲಾದರೂ ಇರಲಿ, ಮತ್ತು ಬಿಳೆ ಹುಳಗಿನ ಆಗಿಬಿಟ್ರಂತೂ ತುಂಬ ಇದು. ಅಲ್ಲೊಂದು ಕಪ್ಪುಳ ಇದ್ದರೆ ಏನು ಅನಿಸೋದಿಲ್ಲ. ಹಾಗಾಗಿ ನನಗೆ ಜಾಸ್ತಿ 5 kg ಪಾಕೆಟ್ ತಂದಾಗೆಲ್ಲ ಒಂಥರ ಇದನ್ನಿಸುತ್ತೆ. ಅರ್ಧ kg ಪಾಕೆಟು 1 kg ಪಾಕೆಟ್ ಅದಾದರೆ ಅವು ಯಾವಾಗಲೂ ಸೇಲ್ ಆಗ್ತಾ ಇರ್ತಾವೆ. ಸೇಲ್ ಆದಂಗೆಲ್ಲ ತೊಗೊಬಂದು ಸ್ಟಾಕ್ ಇಟ್ಕೊತಾ ಇರ್ತಾರೆ. ಈ 5 kg ಪಾಕೆಟು ಹಳ್ಳಿ ಕಡೆ ಜಾಸ್ತಿ ಸೇಲ್ ಆಗೋದಿಲ್ಲ ಹೇಳ್ಬೇಕಂದ್ರೆ. ಯಾಕೆಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ. ಇನ್ನು ನನ್ನ ಫಸ್ಟಿಗೆ ಅಂಗಡಿ ಇಟ್ಟಾಗ ನನಗೆ ಗೊತ್ತಾಗ್ತಾ ಇತ್ತು. ಹಾಗಾಗಿ ನಾನು ಜಾಸ್ತಿ ತರಿಸ್ತಾನೆ ಇರಲಿಲ್ಲ. ಇವು ಸುಮ್ಮನೆ ಎಕ್ಸ್ಪೈರ್ ಆಗಿಬಿಟ್ಟು ಹುಳಾಗಿ ಸುಮ್ಮನೆ ವೇಸ್ಟ್ ಆಗುತ್ತೆ, ಮತ್ತು ಮನೆಗೆ ಯೂಸ್ ಮಾಡ್ಕೋಬೇಕಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಜಾಸ್ತಿ ಅರ್ಧ kg ತರಿಸ್ತಿದ್ದೆ. 1 kg ಕೂಡ ಜಾಸ್ತಿ ತರ್ತಾ ಇರಲಿಲ್ಲ. ಇನ್ನು ಅವಾಗವಾಗ ಹಬ್ಬದ ಸೀಸನಲ್ಲಿ ಮಾತ್ರ ಫುಲ್ಲು ಸೇಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಅರ್ಧ kg ಪಾಕೆಟ್ ಸರಿಸಮ ತರಿಸ್ತಾ ಇದ್ದೆ. ಹಾಗಾಗಿ ನೋಡ್ತಾ ಇದ್ದೀನಿ, ಸದ್ಯ ಒಂದು ಹುಳ ಕೂಡ ಇರಲಿಲ್ಲ. ಚೆನ್ನಾಗಿತ್ತು ಹಿಟ್ಟು ಮಾತ್ರ, ಸಾಫ್ಟಾಗಿ ಕೂಡ ಚಪಾತಿ ಬಂತು. ಒಂಥರ ಖುಷಿ ಆಯಿತು ನನಗೆ. ಇನ್ನು ನಾವೊಂದು 5 kg ಪಾಕೆಟ್ ತೊಗೊಬಂದ್ರಂತೂ ಕರೆಕ್ಟಾಗಿ 1 ತಿಂಗಳಿಗೆ ಮುಗಿಸ್ಬಿಡ್ತೀನಿ. ಯಾಕೆಂದರೆ ನಮ್ಮ ಮನೆಯವ್ರಿಗೆ ಚಪಾತಿ ಅಂದರೆ ಸ್ವಲ್ಪ ಚೆನ್ನಾಗಿ ಊಟ ಮಾಡ್ತಾರೆ. ಇನ್ನು ನಮ್ಮ ಗುಂಡನೂ ಅಷ್ಟೇ, ಚಪಾತಿ ಅಂದರೆ ಅವನು ಸ್ವಲ್ಪ ಇಷ್ಟಪಡ್ತಾನೆ. ಸುಮ್ಮನೆ ತಟ್ಟಕ್ಕೆ ಹಾಕ್ಕೊಟ್ರೆ ಆರಾಮಾಗಿ ಅವನೇ ತಿಂತಾನೆ. ಹಾಗಾಗಿ ಮನೇಲಿ ಯಾವಾಗ ಚಪಾತಿ ಮಾಡ್ತಾನೆ ಇರ್ತೀನಿ. ಇನ್ನು ತರಕಾರಿ ಇದ್ರಂತೂ ಇದು ಕ್ಯಾರೆಟ್ ಆಗಲಿ, ಬೀಟ್ರೋಟ್ ಆಗಲಿ, ಏನಾದರೂ ಸ್ವಲ್ಪ ಪಲ್ಯ ಐಟಮ್ ತರಕಾರಿ ಇದ್ದರೆ ಇನ್ನು ಅವಾಗವಾಗ ಚಪಾತಿ ಮಾಡ್ತಾ ಇರ್ತೀವಿ. ಹಂಗಾಗಿ ಇನ್ನು ಬೇಗನೆ ಖರ್ಚಾಗುತ್ತೆ, ತೀರಾ ಜಾಸ್ತಿ ದಿನ ಕೂಡ ಇಟ್ಕೊಳ್ಳಲ್ಲ. ಇನ್ನು ಅದಕ್ಕೋಸ್ಕರ ಇನ್ನು ಫೈನಲಿ ಹಿಟ್ಟೆಲ್ಲ ಕಲಸಿಟ್ಬಿಟ್ಟು ನೆಕ್ಸ್ಟ್ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದೆ. ನೆನ್ನೆ ಸಾಯಂಕಾಲ ತೊಳೆದಿರೋ ಪಾತ್ರೆ ಎಲ್ಲ ಹಂಗೆ ಇದ್ದು, ಇನ್ನು ಅವು ಸ್ಟಾಣಿಗೆಲ್ಲ ಜೋಡಿಸ್ಬಿಟ್ಟು ಇನ್ನು ನೆಕ್ಸ್ಟು ಒಂದು ಸ್ವಲ್ಪ ಹೊರಗಡೆ ಇದ್ದು ಆ ಪಾತ್ರೆ ಕೂಡ ಇದ್ದು, ಅವು ತೊಳ್ಕೊಬರೋಣ ಅಂತ ಹೇಳಿ ಹಿಂಗೆ ನಿಜವಾಗ್ಲೂ ಬೆಳಗ್ಗೆಯಿಂದ ನನಗೆ 10 ಗಂಟೆವರೆಗೂ ಟೈಮೇ ನನಗೆ ಇದಾಗಲಿಲ್ಲ. ಅಷ್ಟು ಫಾಸ್ಟಾಗಿ ಕೆಲಸ ಮಾಡ್ಕೊಬಿಟ್ಟೆ ಇವತ್ತು. ಹಿಂಗಿರುತ್ತೆ ಒಂದೊಂದ್ಸತಿ ಎಲ್ಲಾದರೂ ಹೋಗಬೇಕು ಬರಬೇಕು ಅಂದಾಗ ಸ್ವಲ್ಪ ಜಾಸ್ತಿನೇ ಕೆಲಸ ಇರುತ್ತೆ. ಎಲ್ಲ ಮಾಡಿಟ್ಟು ಹೋಗ್ಬೇಕಾಗುತ್ತೆ. ಒಂದಿನ ನಾವು ಬರೋದಿಲ್ಲ, 2 ದಿನ ಬರೋದಿಲ್ಲ ಅಂತಂದರೆ ಇನ್ನು ಕಂಪಲ್ಸರಿ ಎಲ್ಲ ಕೂಡ ಮಾಡಿಟ್ಟು ಕ್ಲೀನ್ ಮಾಡಿ ಹೋಗ್ಬೇಕಾಗುತ್ತೆ. ಮತ್ತೆ ಬಂದಾಗ ನೆಕ್ಸ್ಟ್ ಇನ್ನೂ ಒಂದು ಸತಿ ಎಲ್ಲ ಡೀಪ್ ಕ್ಲೀನ್ ಮಾಡೋ ಪರಿಸ್ಥಿತಿ ಬಂದುಬಿಡುತ್ತೆ ಮನೆಯ ಕೆಲಸ ಅಂದಮೇಲೆ. ಹಾಗಾಗಿ ಇನ್ನು ಒಬ್ಬ ಸಿಸ್ಟರ್ ಕಮೆಂಟ್ ಮಾಡಿದ್ರು, ನಿಮಗೆ ಯೂಟ್ಯೂಬಲ್ಲಿ ಯಾರಂದರೆ ಇಷ್ಟ, ಯಾರು ವ್ಲಾಗ್ಸ್ ಎಲ್ಲ ನೋಡ್ತಾ ಇದ್ದೀರಂತ ಹೇಳಿಬಿಟ್ಟು. ಇನ್ನು ಸಾವಿತ್ರಿ ಲೈಫ್ ಸ್ಟೈಲು ಬಿಟ್ಟು
ಇನ್ನು ಎಷ್ಟು ಯಾರ್ಯಾರು ನೋಡ್ತಾ ಇದ್ದೀರಾ ಅಂತ ಹೇಳಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಸುಮಾರು ಅವ್ರದ್ದೆಲ್ಲ ವ್ಲಾಗ್ಸ್ ಎಲ್ಲ ನೋಡ್ತಾ ಇರ್ತೀನಿ. ಅಂದರೆ ನನಗೆ ಡಾಟಾ ನೋಡ್ಕೊಂಡು ನೋಡ್ತೀನಿ, ಎಲ್ಲರದ್ದು ಅಂತ ನೋಡೋದಕ್ಕಾಗೋದಿಲ್ಲ. ಇನ್ನು ಸಾವಿತ್ರಿ ಸಿಸ್ಟರ್ದಂತೂ ಮಿಸ್ ಮಾಡಲ್ಲ. ಸಾವಿತ್ರಿ ಸಿಸ್ಟರ್ದು, ವಿಜ್ಜು ಲೈಫ್ ಸ್ಟೈಲ್ದು, ಮತ್ತು ಅವಾಗವಾಗ ಲಕ್ಷ್ಮೀ ಜಗದೀಶ್ ಕುಟುಂಬ ಇದೆ ಅಲ್ವಾ, ಲಕ್ಷ್ಮೀ ಸಿಸ್ಟರ್ದು, ಅವ್ರದ್ದು ನೋಡ್ತಾ ಇರ್ತೀನಿ. ಯಾಕೆಂದರೆ ಅವ್ರದ್ದೆಲ್ಲ ಕೂಡ ನಮ್ಮದೆಲ್ಲ ಒಂದೇ ಥರ ಒಂಥರ ಲೈಫ್ ಸ್ಟೈಲೆಲ್ಲ ಒಂದೇ ಥರ ಇರುತ್ತೆ, ಮತ್ತು ಜೀವನವೂ ಅದೇ ಥರ ಇದೆ ಫ್ರೆಂಡ್ಸ್. ಏನೇ ಹೇಳಿ ನಾವು ಒಂಥರ ಸ್ವಲ್ಪ ನಮಗೆ ಸರಿ ಸಮ ಇರ್ತಾರಲ್ಲ ಅಂಥವ್ರಿಗೆ ನೋಡಿ ಸಪೋರ್ಟ್ ಮಾಡಬೇಕು. ಲಕ್ಷಾನುಗಟ್ಟಲೆ ವ್ಯೂಸ್ ಬರೋರಿಗೆ, ಸಾವಿರಾರು ಗಟ್ಟಲೆ ಲೈಕ್ಸ್ಗಳು ಬರೋರಿಗೆ, ಅವ್ರಿಗೆಲ್ಲ ತುಂಬ ಜನ ಇಷ್ಟಪಟ್ಟು ನೋಡ್ತಾ ಇರ್ತಾರೆ. ಬಟ್ ನಮ್ಮಂಥ ಸ್ವಲ್ಪ ಅಂದರೆ ನಾನು ಬಂದುಬಿಟ್ಟು ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗೆ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇರ್ತೀನಿ ಅಷ್ಟೇ. ಮತ್ತು ತೆಲುಗಲ್ಲಿ ಕೂಡ ಒಂದಿಬ್ಬರು ವ್ಲಾಗ್ಸ್ ನೋಡ್ತಾ ಇರ್ತೀನಿ. ನನಗೆ ತೆಲುಗು ಕೂಡ ಅರ್ಥ ಆಗುತ್ತೆ. ಅವ್ರ ಲೈಫ್ ಸ್ಟೈಲ್ ಅಷ್ಟೇ ತುಂಬ ಚೆನ್ನಾಗಿದೆ. ಅವರು ಕೂಡ ಸ್ವಲ್ಪ ಬಡತನದಲ್ಲಿದ್ದರೂ ಕೂಡ ಒಂಥರ ಮೋಟಿವೇಶನ್ನಾಗಿ ತೊಗೊತಾ ಇರ್ತೀನಿ ನಾನು. ಅಂದರೆ ಹೇಳ್ತಿದ್ದೀನಲ್ಲ, ಎಲ್ಲರದ್ದು ಕೂಡ ನೋಡೋದಕ್ಕಾಗೋದಿಲ್ಲ. ನನಗೆ ಡಾಟಾ ನೋಡಿಕೊಂಡು ನಾನು ನೋಡ್ತಾ ಇರ್ತೀನಿ. ನನಗೆ ಅಟ್ಲೀಸ್ಟ್ ಒಂದು 20 ನಿಮಿಷ ಮೇಲ್ಪಟ್ಟು ನನ್ನ ವೀಡಿಯೋ ಇದ್ದರೆ 3 GB ಡಾಟಾ ಎಳೆಯುತ್ತೆ ನಂದು. ನಿಜವಾಗ್ಲೂ ಒಂದೊಂದು ಸತಿ ಅನಿಸುತ್ತೆ, ಇಷ್ಟು ಡಾಟಾ ಖರ್ಚು ಮಾಡಿಕೊಂಡು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ, ಲಾಸ್ಟಿಗೆ ಪೇಮೆಂಟ್ ಆದರೂ ತೊಗೊತೀವೋ ಇಲ್ಲ ಅನ್ನೋಷ್ಟು ನನಗೆ ಅನ್ನಿಸ್ತಾ ಇರುತ್ತೆ. ಅಷ್ಟು ಡಾಟಾಗೆ ದುಡ್ಡು ಎಕ್ಸ್ಟ್ರಾ ಹಾಕ್ಕೋಬೇಕಾಗುತ್ತೆ. ನಾವು ರೀಚಾರ್ಜ್ ಮಾಡ್ಕೊಳ್ಳೋದು ಬಿಟ್ಟು ಎಕ್ಸ್ಟ್ರಾ ಮತ್ತೆ ಡಾಟಾ ಹಾಕ್ಕೊಳ್ಳೋದು ಕೂಡ ಸಖತ್ತು ದುಡ್ಡು ಖರ್ಚು ಮಾಡಿಬಿಟ್ಟಿದ್ದೀನಿ ನಾನಂತೂ. ಹಂಗೆ ಒಂದೊಂದು ಸತಿ ವೀಡಿಯೋ ಅಪ್ಲೋಡ್ ಆಗಲಿಲ್ಲ ಬೇಗ ಅಂತಂದರೆ ಮತ್ತೆ ಟೈಮ್ ತೊಗೊಂಡು ಮತ್ತೆ ಅದು ನೆಟ್ಟೆಲ್ಲ ಖಾಲಿ ಆಗಿಬಿಟ್ಟು ಮತ್ತೆ ಡಾಟಾ ಹಾಕ್ಕೊಂಡು ಮತ್ತೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಹಂಗೆಲ್ಲ ಡಬಲ್ ತ್ರಿಬಲ್ ಸಮೇತ ಆಗಿಬಿಟ್ಟಿದೆ. ನಾನು ಅಷ್ಟು ಇದರಲ್ಲಿ ಅನ್ಭೋಗಿಸ್ಬಿಟ್ಟಿದ್ದೀನಿ. ಹಂಗೆ ಸ್ವಲ್ಪ ಉಳಿದ್ರಂತೂ ಕಂಪಲ್ಸರಿ ವೀಡಿಯೋಸ್ ನೋಡ್ತೀನಿ, ಮಿಸ್ ಮಾಡೋದಿಲ್ಲ ನಾನು. ಹೇಳಿದ್ನಲ್ವ, ನನಗೆ ಒಟ್ಟು ಯಾರು ಇಷ್ಟ, ಯಾರು ವ್ಲಾಗ್ಸ್ ಇಷ್ಟ, ಮತ್ತು ಎಲ್ರಿಗೂ ಕೂಡ ಜಾಸ್ತಿ ವ್ಯೂಸು, ಸಬ್ಸ್ಕ್ರೈಬರ್ಸು ಅವರೆಲ್ಲ ಇರ್ತಾರಲ್ಲ, ತುಂಬ ಜನ ಅವ್ರನ್ನ ಬೆಳೆಸ್ತಾ ಇರ್ತಾರೆ. ಹೇಳ್ಬೇಕಂದ್ರೆ ಜನ ಅಂಥವ್ರನ್ನೇ ಸಖತ್ತು ಬೆಳೆಸ್ತಾರೆ. ಇನ್ನು ನಮ್ಮಂಥ ಹಳ್ಳಿಯಲ್ಲಿ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ನ ಕೆಲವ್ರು ಜನ ತುಂಬ ಇಷ್ಟಪಟ್ಟು ನೋಡ್ತಾ ಇರ್ತಾರೆ, ಕೆಲವರು ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ನೋಡೋದಿಲ್ಲ. ಹಂಗಾಗಿ ತೀರಾ ನಮ್ಮಿಂದನಾದರೂ ಇಷ್ಟ ಆಗಲಿ ಅಂತ ಹೇಳ್ಬಿಟ್ಟು ನಾನು ನೋಡ್ತಾ ಇರ್ತೀನಿ. ಬಟ್ ನನ್ನ ಕಮೆಂಟ್ಸು ಯಾರಿಗೂ ಕೂಡ ಜಾಸ್ತಿ ಹಾಕೋದಿಲ್ಲ. ಎಲ್ಲರೂ ವೀಡಿಯೋಸ್ ನೋಡ್ತೀನಿ ಇಷ್ಟಪಟ್ಟು, ಟೈಮ್ ಸಿಕ್ಕ ಕಮೆಂಟ್ಸ್ ಮಾಡೋದಿಲ್ಲ ಅಷ್ಟೇ. ಇನ್ನು ಸಾವಿತ್ರಿ ಸಿಸ್ಟರ್ಗಂತೂ ಅವ್ರಿಗೂ ಅಷ್ಟೇ, ಕೆಲವೊಂದು ಸತಿ ಕಮೆಂಟ್ಸ್ ಮಾಡ್ತೀನಿ, ಕೆಲವೊಂದು ಸತಿ ಕಮೆಂಟ್ಸ್ ಮಾಡಲ್ಲ. ಸುಮ್ಮನೆ ವೀಡಿಯೋ ಎಲ್ಲ ಫುಲ್ಲು ನೋಡಿಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಅವರಷ್ಟೇ ತುಂಬ ಸಪೋರ್ಟ್ ಮಾಡ್ತಾರೆ. ನನಗೆ ಯಾರು ಸಪೋರ್ಟ್ ಮಾಡ್ತಾರೋ ಸಪೋರ್ಟ್ ಮಾಡಲ್ಲ ಗೊತ್ತಿಲ್ಲ. ಅವರಂತೂ ಪಕ್ಕ ಅಟ್ಲೀಸ್ಟು ಅವ್ರಿಗೆ ನೋಡೋದಕ್ಕೆ ಟೈಮ್ ಸಿಗಲಿಲ್ಲ ಅಂದ್ರೂ ನಾನು ವೀಡಿಯೋನಾದರೂ ಆನ್ ಮಾಡಿಬಿಟ್ಟು ಬಿಟ್ಬಿಡ್ತಾರೆ. ಅವರು ನೋಡ್ತಾರೆ. ನಾನು ಅಷ್ಟೇ, ಅವ್ರದ್ದು ಕಂಪಲ್ಸರಿ ಇಂಟ್ರೆಸ್ಟ್ ಕೊಟ್ಟು ನೋಡ್ತೀನಿ. ಒಂದು ಸತಿ ಕಮೆಂಟ್ ಹಾಕ್ತೀನಿ, ಒಂದು ಸತಿ ಕಮೆಂಟ್ ಹಾಕೋದಿಲ್ಲ ಅಷ್ಟೇ. ಇನ್ನು ವಿಜ್ಜು ಸಿಸ್ಟರ್ದಾಗಲಿ, ಲಕ್ಷ್ಮೀ ಜಗದೀಶ್ ಕುಟುಂಬ ಅದೆಲ್ಲ, ಲಕ್ಷ್ಮೀ ಬ್ಲಾಗ್ ಎಲ್ಲರದ್ದು ನೋಡ್ತೀನಿ. ಬಟ್ ನಾನು ಕಮೆಂಟ್ಸ್ ಹಾಕೋದಿಲ್ಲ ಅಷ್ಟೇ ಜಾಸ್ತಿ. ಹೆಂಗಿರುತ್ತೆ ಒಟ್ಟು ನೋಡ್ತೀನಿ, ನನಗೆ ಯಾವ ಥರ ಇದಿರುತ್ತೆ ಮೈಂಡ್ ಸೆಟ್ಟು ಆ ಥರ. ಮತ್ತು ತೆಲುಗಲ್ಲೂ ಅಷ್ಟೇ ನೋಡ್ತಾ ಇರ್ತೀನಿ. ಅವ್ರದ್ದು ಕೂಡ ತುಂಬ ಚೆನ್ನಾಗಿರುತ್ತೆ. ಬಟ್ ನಿಮಗೆ ಗೊತ್ತಿರುತ್ತೋ ಗೊತ್ತಿರಲ್ಲ ಗೊತ್ತಿಲ್ಲ. ತೆಲುಗಲ್ಲಿ ತೆಲುಗು ಅರ್ಥ ಆಗುತ್ತೆ, ಕೆಲವ್ರಿಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಇನ್ನು ಕನ್ನಡದಲ್ಲಿ ಅಷ್ಟೇ ಸುಮಾರು ನೋಡ್ತಾ ಇರ್ತೀನಿ. ಬಟ್ ನನ್ನ ಹತ್ರ ಡಾಟಾ ಮಿಕ್ಕಿತ್ತು ಅಂದರೆ ನಿಮಗೆಲ್ಲ ಕಮೆಂಟ್ಸ್ ರಿಪ್ಲೈ ಮಾಡೋದಕ್ಕಾದರೂ ಸ್ವಲ್ಪ ಉಳಿಸ್ಕೊಂಡು ಮಿಕ್ಕಿರೋದನ್ನ ಸ್ವಲ್ಪ ವೀಡಿಯೋಸ್ ಮಾಡಿ ಸಪೋರ್ಟ್ ಮಾಡ್ತೀನಿ. ಇನ್ನು ಫೈನಲಿ ಚಪಾತಿ ಎಲ್ಲ ಹೊಸ್ಕೊಂಡೆ. ಇವತ್ತು ಬಂದುಬಿಟ್ಟು ನಾನು ಸುಮ್ಮನೆ ಪ್ಲೇನಾಗಿ ಚಪಾತಿ ಹೊಸ್ಕೊಂಡೆ. ನಾನು ಯಾವಾಗ ಮಾಡಿದ್ರು ಕೂಡ ಒಂಥರ ಪದ್ರ ಚಪಾತಿ ಬರ್ತದಲ್ಲ ಆ ಥರ ಮಾಡ್ಕೊತಾ ಇದ್ದೆ. ಇವತ್ತು ನನಗೆ ಅಷ್ಟೊಂದು ಟೈಮ್ ಇಲ್ಲ ಅಂತೇಳ್ಬಿಟ್ಟು ಸುಮ್ಮನೆ ರವಂಡಾಗೆ ಚಪಾತಿ ಮಾಡಿದೆ. ತುಂಬ ಸಾಫ್ಟಾಗಿ ಬಂತು. ನಿಜವಾಗ್ಲೂ ಹಿಟ್ಟು ಮಾತ್ರ ತುಂಬ ಇಷ್ಟ ಆಯಿತು ನನಗೆ. ನಮ್ಮ ಮನೆಯವ್ರು ಕೂಡ ಹೇಳಿದೆ, ನೆಕ್ಸ್ಟು ತರಬೇಕಾದ್ರೂ ಕೂಡ ಇದೇ ಅಂಗಡಿಯಲ್ಲೇ ತೊಗೊಂಬ, ಚೆನ್ನಾಗಿದೆ ಇದೇ ಬ್ರ್ಯಾಂಡ್ ತೊಗೊಂಬ ಅಂತ ಹೇಳಿದೆ. ಒಂದೊಂದು ಚಪಾತಿ ಹಿಟ್ಟು ತುಂಬ ಚೆನ್ನಾಗಿರುತ್ತೆ, ಒಂದೊಂದು ಎಷ್ಟೇ ಚೆನ್ನಾಗಿ ಮಾಡ್ತೀವಿ ಅಂದರೂ ಕೂಡ ಚೆನ್ನಾಗೇ ಬರೋದಿಲ್ಲ. ಹಂಗಾಗಿ ಇನ್ನು ಚಪಾತಿ ಎಲ್ಲ ಬೇಯಿಸ್ತಾ ಇದ್ದೀನಿ. ಒಂದು ಕಡೆ ಆಗಲೇ ಅನ್ನ ಮಾಡಿಟ್ಟು ಸಾಂಬಾರೆಲ್ಲ ಬಿಸಿ ಮಾಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಇವಾಗ ಚಪಾತಿ ಒಂದು ಮಾಡಿಬಿಟ್ಟು ಇನ್ನು ಗುಣನ್ಗೆ ಸ್ನಾನ ಕೂಡ ಮಾಡಿಸ್ಬೇಕಿತ್ತು. ಅವ್ನಿಗೆ ಸ್ನಾನ ಮಾಡಿಸಿ ಬಟ್ಟೆ ಎಲ್ಲ ಆಗಲೇ ಒಂದು ಜೊತೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅವನು ಕೂಡ ಬ್ಯಾಗಲ್ಲಿ ಇಟ್ಕೊಂಡು ಸ್ವಲ್ಪ ಇನ್ನೂ ಕೆಲಸ ಇತ್ತು ಎಲ್ಲ ಮಾಡ್ಕೊತಾ ಇದ್ದೀನಿ. ಇನ್ನು ಪ್ರತಿಯೊಬ್ಬರು ಕೂಡ ಒಳ್ಳೊಳ್ಳೆ ಕಮೆಂಟ್ಸ್ ಆಗ್ತಾ ಇದ್ದೀರಾ, ತುಂಬ ಖುಷಿಯಾಗುತ್ತೆ ನನಗೆ. ಏನು ಗೊತ್ತಾ ಫ್ರೆಂಡ್ಸ್, ವ್ಲಾಗಲ್ಲೆಲ್ಲ ಕಮೆಂಟ್ಸ್ ಬಗ್ಗೆ ಓದ್ಬಿಟ್ಟು ನನಗೆ
ಖುಷಿ ಪಡೋಣ ಅನಿಸುತ್ತೆ. ಇರೋದು ಒಂದೇ ಮೊಬೈಲೇ, ಮತ್ತು ಇದರಲ್ಲೇ ಕಮೆಂಟ್ಸು ಓದೋದಕ್ಕಾಗೋದಿಲ್ಲ, ಮತ್ತು ಇದರಲ್ಲೇ ವಾಯ್ಸ್ ಓವರ್ ಕೊಡೋದಕ್ಕಾಗೋದಿಲ್ಲ. ಇಲ್ಲ ನಿಮ್ಮ ಕಮೆಂಟ್ಸ್ ಎಲ್ಲ ಒಂದು ಬುಕ್ಸಲ್ಲೆಲ್ಲ ಬರ್ಕೋಬೇಕಾಗುತ್ತೆ. ಒಂದು ಸತಿ ಹೆಸ್ರು ಕೂಡ ಮರ್ತೋಗ್ಬಿಡ್ತೀನಿ ನಾನು. ತುಂಬ ಎಲ್ಲ ಕೂಡ ಕಮೆಂಟ್ಸ್ ಎಲ್ಲ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡಿರ್ತೀನಿ, ಬಟ್ ಅದನ್ನ ಓಪನ್ ಮಾಡಿ ಮತ್ತು ವಾಯ್ಸ್ ಓವರ್ ಕೊಡೋದಕ್ಕೆ ಬರೋದಿಲ್ಲ. ಎಕ್ಸ್ಟ್ರಾ ಇನ್ನೊಂದು ಫೋನ್ ಇದ್ದಿದ್ರೆ ಆರಾಮಾಗಿ ಅಂದರೆ ಕಮೆಂಟ್ಸ್ ಎಲ್ಲ ಓದ್ಬೋದಾಗಿತ್ತು. ಕೆಲಸನೂ ಮುಗಿತಾ ಇಲ್ಲ, ಹೋಗಬೇಕು ಬೇಗ. ಇನ್ನು ಗುಂಡನಿಗೆ ಸ್ನಾನ ಮಾಡಿಸ್ಕೊಬರೋಣ ಅಂತ ಹೋಗಿದ್ದೆ. ಇನ್ನು ನಾನು ಬೆಳಗ್ಗೆನೇ ಮಾಡ್ಕೊಬಂದಿದ್ದೆ ಬೇಗ. ಅದಕ್ಕೆ ಇವಾಗ ಹೋಗಿ ಅವನಿಗೆ ಸ್ನಾನ ಮಾಡಿಸ್ಕೊಂಡು ಬಂದೆ, ಬೇಗ ರೆಡಿ ಮಾಡಿಬಿಟ್ಟು. ಹಾಂ, ಏನಾಯಿತು? ಮುಳ್ಳಕ್ಕಂತೆ ಬಿಡು, ಹಾಕ. ಮುಳ್ಳಿಲಿಲ್ಲ ಕಣೋ, ಎಲ್ಲ ಕಲ್ಲೇನೋ ಚುಚ್ಚಿರುತ್ತೆ. ನಿಧಾನಕ್ಕೆ ಬಾ, ಓಡ್ ಬಂದರೆ ಹಂಗೆ ಆಗೋದು. ಇನ್ನು ಊಟ ಏನೂ ಇಲ್ಲ, ಊಟ ಮಾಡಿಕೊಂಡು ಒಟ್ಟು ಮನೆ ಕೆಲಸ ಎಲ್ಲ ಆಯಿತು. ಇನ್ನು ಇವಾಗ ಊಟ ಮಾಡಿ ಹೊರಡೋದಷ್ಟೇ. ಇನ್ನು ನಮ್ಮ ಚಿಕ್ಕಮ್ಮ ರೋಜಾ ಕೂಡ ಅವರು 12 ಗಂಟೆ ಬಸ್ಸಿಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಅವರು 12 ಗಂಟೆ ಬಸ್ಸಿಗೆ ಬಂದರೆ ಚಳ್ಳಕೆರೆಗೆ ಒಂದು 12:45 ಅಷ್ಟೊತ್ತಿಗೆ ಬಂದಿರ್ತಾರೆ. ಅಷ್ಟೊತ್ತಿಗೆ ನಾನು ಹೋಗ್ಬೇಕು, ಅಲ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ಬಟ್ಟೆ ಅದೆಲ್ಲಿದೆ ತೊಗೊಂಡು ಹಂಗೆ ಊರಿಗೆ ಹೋಗ್ತೀವಿ. ಕಲ್ಯಾಣ ಬಾಯ್ ಮಾಡು, ನೀಟಾಗಿ ಮಾಡಬೇಕು, ಹಂಗೆ ಮಾಡಬಾರ್ದು, ಬಾಯ್ ಅನ್ಬೇಕು. ಓಕೆ ಫ್ರೆಂಡ್ಸ್, ಈ ವ್ಲಾಗು ತುಂಬ ಲೆಂತ್ ಆಗುತ್ತೆ, ಅದಕ್ಕೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗ್ ಮತ್ತೆ ಹೊಸದಾಗಿ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಈ ವ್ಲಾಗ್ ನೋಡಿ ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಎಲ್ರಿಗೂ ಕೂಡ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್.